ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ ಸರೋಜ ಆಸೆ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾನ್ ಯದ್ಯದ್ಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪುಃ ಪ್ರಣಯಸೆ ಸದನುಗ್ರಹಾಯ. ಅನುವಾದ: ಓ ನನ್ನ ಪ್ರಭುವೇ, ನಿನ್ನ ಭಕ್ತರು ನಿಜವಾದ ಶ್ರವಣ ವಿಧಾನದ ಮೂಲಕ, ಕಿವಿಗಳ ಮೂಲಕ ನಿನ್ನನ್ನು ಕಾಣಬಹುದು ಮತ್ತು ಇದರಿಂದ ಅವನ ಹೃದಯಗಳು ಪರಿಶುದ್ಧವಾಗುವವು. ಆಗ ನೀನು ಅಲ್ಲಿ ಆಸನ ಸ್ವೀಕಾರ ಮಾಡುವೆ. ನೀನು ನಿನ್ನ ಭಕ್ತರ ಮೇಲೆ ಅದೆಷ್ಟು ಕರುಣೆಯುಳ್ಳವನೆಂದರೆ ಅವರು ಸದಾ ಧ್ಯಾನ ಮಾಡುತ್ತಿರುವ ನಿಶ್ಚಿತ ಶಾಶ್ವತ ದಿವ್ಯ ಸ್ವರೂಪದಲ್ಲಿಯೇ ಅವರಿಗೆ ನೀನು ವ್ಯಕ್ತನಾಗುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಬ್ರಹ್ಮ ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ? ಭಕ್ತರಲ್ಲದೆ ಇರೋರು ತಮ್ಮ ಇಂದ್ರಿಯಗಳನ್ನು ತುಂಬ ಕಷ್ಟಪಟ್ಟು ಆಮೇಲೆ ತುಂಬ ದಿವಸಗಳ ಕಾಲ ಮಾಡಬೇಕು ಅಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅವರ ಬುದ್ಧಿ ಹೇಗಿರುತ್ತೆ ಅಂತಂದರೆ, ಅವರು ಮಾನಸಿಕವಾಗಿ ಊಹಾಪೋಹದಲ್ಲೇ ಮುಳುಗಿರ್ತಾರೆ. ಹೀಗಿರ್ಬೋದು ಹಾಗಿರ್ಬೋದು ಅಂತ. ಇದೇನಾಗುತ್ತೆ ಅಂತಂದರೆ ನಮ್ಮ ನಿದ್ದೆಯನ್ನು ಕೆಡಿಸ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ರಾತ್ರಿ ಅವರಿಗೆ ನಿದ್ರಾ ಭಂಗವಾಗಿ ಅವರು ನರಳ್ತಾ ಇರ್ತಾರೆ. ರಾತ್ರಿಯೆಲ್ಲ ಅವರಿಗೆ ಸರಿಯಾಗಿ ನಿದ್ದೆನೇ ಬರೋದಿಲ್ಲ. ಈಗ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಆ ಸಾಧನೆಗಳನ್ನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸರಿಯಾಗಿ ನಿದ್ದೆ ಪೂರ್ತಿ ಆಗಿದ್ದರೆ ಮಾತ್ರನೇ ನಾವು ಕೆಲಸಗಳನ್ನು ಮಾಡೋದಕ್ಕಾಗೋದು. ಸೊ ಮಹರ್ಷಿಗಳು ಕೂಡ ನಿನ್ನ ದಿವ್ಯ ವಿಷಯಗಳಿಗೆ ಏನಾದರೂ ವಿರೋಧವಾಗಿ ನಡ್ಕೊಂಡಿದ್ದೇ ಆದರೆ ಅವರು ಕೂಡ ಈ ಭೌತ ಜಗತ್ತಲ್ಲಿ ಸುತ್ತಾ ಇರಬೇಕಾಗತ್ತೆ. ಅಂದರೆ ಅವ್ರು ಸಾಧನೆ ಮಾಡ್ತಾ ಇರಬಹುದು, ಆದರೆ ಅವರೇನಾದರೂ ನೀನು ಹೇಳಿದ ರೀತಿಯಲ್ಲಿ ಮಾಡಲಿಲ್ಲ, ನಿನ್ನ ವಿರುದ್ಧವಾಗಿ ನಡ್ಕೊಂಡ್ರು ಅಂತಂದರೆ ಅವರು ಮಹರ್ಷಿಗಳಾಗಿದ್ದರೂ ಕೂಡ ಅವರು ಮತ್ತೆ ಮತ್ತೆ ಈ ಒಂದು ಜನನ ಮರಣ ಚಕ್ರದಲ್ಲಿ ಬರ್ತಾ ಹೋಗ್ತಾ ಇರಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಬ್ರಹ್ಮ ಅಂತಂದರೆ, ಭಗವಂತನೇ, ನಿನ್ನ ಭಕ್ತರು ನಿಜವಾದ ಶ್ರವಣ ವಿಧಾನದ ಮೂಲಕ ಅಂತ ಹೇಳಿದ್ದಾರೆ. ಅಂದರೆ ಶ್ರವಣ ಮಾಡೋದ್ರಲ್ಲೂ ಒಂದು ವಿಧಾನ ಇದೆ. ಆ ರೀತಿ ಯಾರು ನಿನ್ನ ಬಗ್ಗೆ ಶ್ರವಣ ಮಾಡ್ತಾರೋ ಆ ಕಿವಿಗಳ ಮೂಲಕವೇ ನಿನ್ನನ್ನು ಕಾಣಬಹುದು. ನೋಡಿದ್ರ, ಅದಕ್ಕೆ ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಇದು. ನಮಗೆ ಗೊತ್ತಾಗೋದು ಹೇಗೆ ಅಂತಂದರೆ ಕೇಳೋದ್ರ ಮೂಲಕ. ನಾವು ಕೇಳೋದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ, ಏನೇನೋ ಸರ್ಕಸ್ ಮಾಡ್ತೀವಿ, ಆದರೆ ಅದ್ಯಾವುದೂ ಕೂಡ ನಮಗೆ ಸಹಾಯ ಮಾಡೋದಿಲ್ಲ. ಮೊದಲು ಶ್ರವಣಕ್ಕೆ ತುಂಬ ಇಂಪಾರ್ಟೆಂಟ್. ಯಾರು ಆಲ್ರೆಡಿ ಭಗವಂತನನ್ನು ನೋಡಿರ್ತಾರೋ, ಅವನನ್ನು ಪಡ್ಕೊಂಡಿರ್ತಾರೋ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಾರೋ ಅಂಥವರಿಂದ ಆ ಭಗವಂತನ ಬಗ್ಗೆ ಕೇಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಇಲ್ಲಿ ಬ್ರಹ್ಮ ಸ್ವಯಂ ಹೇಳ್ತಾ ಇದ್ದಾನೆ, ಕೇಳೋದ್ರ ಮೂಲಕನೇ ನಿನ್ನನ್ನು ನೋಡ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ಬ್ರಹ್ಮ ಕೂಡ ಅದೇ ರೀತಿ ಕೇಳಿಸ್ಕೊಂಡೇ ಆಮೇಲೆ ಅವನಿಗೆ ರಿಯಲೈಸೇಷನ್ ಆಗಿದ್ದು. ಸೊ ಅದಕ್ಕೆ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ನಾವು ಶ್ರವಣ ಮಾಡ್ತೀವೋ ಆಗ ಕಿವಿಗಳ ಮೂಲಕವೇ ಭಗವಂತನನ್ನು ಕಾಣಬಹುದು. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಕಣ್ಣಿನ ಮೂಲಕ ಅಲ್ವಾ ನೋಡೋದು, ಕಿವಿ ಮೂಲಕ ಹೇಗೆ ನೋಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಭಗವಂತ ಸ್ವಯಂ ಅವನು ಎಲ್ಲ ಇಂದ್ರಿಯಗಳ ಮೂಲಕ ಎಲ್ಲ ಕೆಲಸಗಳನ್ನು ಮಾಡಬಲ್ಲ. ಅಂಥವನನ್ನು ನಾವು ಕೂಡ ಕಿವಿಯಿಂದ ಕೂಡ ನೋಡಬಹುದು. ಅದು ಹೇಗೆ ಅನ್ನೋದನ್ನ ನಾವು ಸಾಧನೆ ಮಾಡಿ ನಾವು ಅವನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ವಾ. ಇದೆಲ್ಲ ಹೇಳೋದಕ್ಕಾಗದೇ ಇರುವಂಥ ವಿಚಾರಗಳು, ಅದನ್ನು ಮಾಡಬೇಕು, ಅನುಭವ ಪಡ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ. ಈಗ ಕೇಳೋದ್ರಿಂದ ನಮಗೆ ಏನಾಗುತ್ತೆ, ಕೇಳ್ತಾ 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 ಹೃದಯ ಪರಿಶುದ್ಧವಾಗ್ತಾ ಹೋಗುತ್ತೆ. ಆಮೇಲೆ ಆ ಒಂದು ಪರಿಶುದ್ಧವಾದ ಹೃದಯದಲ್ಲಿ ನೀನು ಬಂದು ಆಸನವನ್ನು ಸ್ವೀಕಾರ ಮಾಡ್ತೀಯ. ಅಂದರೆ ಆ ಹೃದಯವೇ ನಿನಗೆ ಆಸನ ಆಗಿಬಿಡುತ್ತೆ. ಎಲ್ಲಿವರೆಗೂ ನಮ್ಮ ಹೃದಯ ಪರಿಶುದ್ಧವಾಗೋದಿಲ್ವೋ ಅಲ್ಲಿವರೆಗೂ ಭಗವಂತ ಬಂದು ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಯಾವಾಗ ಹೃದಯ ಪರಿಶುದ್ಧ ಆಗುತ್ತೋ ಆಗ ಮಾತ್ರ. ಯಾಕಂದರೆ ಬ್ರಹ್ಮ ಕೂಡ ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡ್ತಾನೆ, ಆಮೇಲೆ ಅವನಿಗೆ ಭಗವಂತ ಕಾಣಿಸಿದ್ದಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ.
ಯಾವಾಗ ಹೃದಯ ಪರಿಶುದ್ಧವಾಗುತ್ತೋ ಆಗ ಅಲ್ಲಿ ಬಂದು ನೀನು ಕೂತ್ಕೊಳ್ತೀಯ. ನೀನು ನಿನ್ನ ಭಕ್ತನ ಮೇಲೆ ಅದೆಷ್ಟು ಕರುಣೆ ಇರೋನು ಅಂತಂದರೆ, ಅವನು ಸದಾ ಧ್ಯಾನ ಮಾಡ್ತಾ ಇರ್ತಾನಲ್ಲ, ಅವನಿಗಿಷ್ಟ ಆಗಿರುವಂಥ ಯಾವ ರೂಪದಲ್ಲಿ ಅವನನ್ನು ಧ್ಯಾನಿಸ್ತಾ ಇರ್ತಾನೋ ಅದೇ ದಿವ್ಯ ಸ್ವರೂಪದಲ್ಲಿ ನೀನು ಅವನಿಗೆ ವ್ಯಕ್ತವಾಗ್ತೀಯ. ನೋಡಿದ್ರ, ಭಗವಂತ ಆ ಭಕ್ತನಿಗೆ ಯಾವ ರೂಪ ಇಷ್ಟನೋ ಆ ರೂಪದಲ್ಲೇ ಬಂದು ದರ್ಶನವನ್ನು ಕೊಡ್ತಾನೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತನು ಆರಾಧಿಸಲು ಇಚ್ಛಿಸುವ ರೂಪದಲ್ಲಿ ಭಗವಂತನು ಅವನಿಗೆ ವ್ಯಕ್ತನಾಗುವನು ಎಂಬ ಇಲ್ಲಿನ ಹೇಳಿಕೆಯು ನಿರೂಪಿಸುವುದೇನೆಂದರೆ, ಭಗವಂತನು ಭಕ್ತನ ಇಚ್ಛೆಗೆ ಅಧೀನನಾಗುವನು. ಅದು ಕೂಡ ಎಷ್ಟು ಮಟ್ಟಿಗೆ ಎಂದರೆ, ಭಕ್ತನು ಕೇಳಿಕೊಂಡ ನಿರ್ದಿಷ್ಟ ರೂಪದಲ್ಲೇ ತಾನು ವ್ಯಕ್ತನಾಗುವನು. ಭಕ್ತನ ಈ ಕೇಳಿಕೆಯನ್ನು ಭಗವಂತನು ತೃಪ್ತಿಕರವಾಗಿ ನಡೆಸಿಕೊಡುತ್ತಾನೆ, ಏಕೆಂದರೆ ಅವನು ಭಕ್ತನ ದಿವ್ಯ ಪ್ರೇಮದ ಸೇವೆಯ ಕರಾರುಗಳಿಗೆ ಮಣಿಯುವವನಾಗಿರುತ್ತಾನೆ. ಭಗವಂತ ಎಷ್ಟು ಕೃಪೆ ಇರೋನು ಅಥವಾ ಅವನು ಎಷ್ಟು ದಯಾಮಯಿ ಅಂತಂದರೆ, ಈಗ ಭಕ್ತ ಯಾವ ರೂಪದಲ್ಲಿ ಇಷ್ಟಪಡ್ತಾನೋ, ಈಗ ಕವಿರತ್ನ ಕಾಳಿದಾಸ ಆ ಕಾಳಿಯನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಅವ್ನು ಎಲ್ಲಿ ಹೋದ್ರೂ ಕಾಳಿನೇ ಕಾಣಿಸುತ್ತೆ ಅವನಿಗೆ. ಈಗ ಕೃಷ್ಣನ ಭಕ್ತರು ಸುಧಾಮ, ಅವನು ಎಲ್ಲಿ ಹೋದ್ರೂ ಭಗವಂತ ಕೃಷ್ಣನೇ ಅವನಿಗೆ ಕಾಣಿಸ್ತಿರ್ತಾನೆ. ಇನ್ನು ಹನುಮಂತ, ಅವನು ಯಾವ ರೂಪದಲ್ಲಿದ್ದರೂ ಕೂಡ ರಾಮನ ಹಾಗೇ ಕಾಣಿಸ್ತಾನೆ. ಮೀರಳಿಗೆ ಅವನು ಕೃಷ್ಣನಾಗೇ ಕಾಣಿಸ್ತಾನೆ. ಆ ರೀತಿ ಆ ಭಕ್ತರಿಗೆ ಯಾವ ರೂಪ ಇಷ್ಟನೋ ಅದೇ ಥರ ನೋಡಿ ರಾಮಕೃಷ್ಣ ಪರಮಹಂಸರು, ಅವರಿಗೆ ಯಾವ ದೇವರನ್ನ ನೋಡಿದ್ರೂ ಕೂಡ ಅವರಿಗೆ ಕಾಳಿನೇ ಕಾಣಿಸ್ತಾಳೆ. ಅಂದ್ರೆ ಅವರು ಇಷ್ಟಪಡುವಂತ ಒಂದು ರೂಪದಲ್ಲೇ ಭಗವಂತ ಅವರಿಗೆ ವ್ಯಕ್ತನಾಗ್ತಾನೆ. ಅಂದ್ರೆ ಇಲ್ಲಿ ಆ ರೀತಿ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಭಗವಂತ ಭಕ್ತನ ಇಚ್ಛೆಗೆ ಅಧೀನನಾಗ್ಬಿಟ್ಟಿರ್ತಾನೆ. ಅವನಷ್ಟು ಪ್ರೀತಿಸ್ತಾನಲ್ವಾ, ಆ ಪ್ರೀತಿಗೆ ಅವನು ಸೋಲ್ತಾನೆ. ಅವನು ಏನ್ ಹೇಳಿದ್ರೂ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು, ಭಗವಂತ ಭಕ್ತನ ಇಚ್ಛೆಗೆ ಅಧೀನ ಆಗಿರೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಭಕ್ತ ಯಾವ ರೂಪದಲ್ಲಿ ಕೇಳ್ಕೊಳ್ತಾನೋ ಅದೇ ರೂಪದಲ್ಲಿ ಅವನು ವ್ಯಕ್ತನಾಗ್ತಾನೆ, ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಭಕ್ತ ಕೇಳ್ತಾನಲ್ಲ, ಆ ಕೇಳಿಕೆ ಅನ್ನೋದಿದೆಯಲ್ಲ, ಅದನ್ನ ಭಗವಂತ ತೃಪ್ತಿಕರವಾಗಿ ಯಾವುದೇ ಬೇಸರ ಇಲ್ಲದೆ ಅವನು ಕೇಳಿದ್ದೆ ಸಾಕು ಅಂತಂದ್ಬಿಟ್ಟು ಅವನು ತೃಪ್ತಿಯಾಗಿ ನಡೆಸ್ಕೊಡ್ತಾನೆ. ಯಾಕೆ ಅಂತಂದ್ರೆ, ಅವನು ಭಕ್ತನ ದಿವ್ಯ ಪ್ರೇಮದ ಸೇವೆಯ ಕರಾರುಗಳಿಗೆ ಅವನು ಏನೇ ಅವನು ರೂಲ್ಸ್ ಹಾಕಿದ್ರು ಕೂಡ ಅದಕ್ಕೆಲ್ಲ ಅವನು ಒಪ್ಕೊಂಡ್ಬಿಡ್ತಾನೆ. ಯಾರು? ಭಗವಂತ. ಅಷ್ಟು ಇಷ್ಟಪಡ್ತಾನೆ ಭಕ್ತರು ಅವನನ್ನ ಇಷ್ಟಪಡುವಂತ ರೀತಿಯಿಂದ. ಈಗ ಇದೇ ಒಂದು ವಿಷಯವನ್ನ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾನೆ. ಅದು ಯಾವ ಶ್ಲೋಕ ಅಂತ ನಾವು ತಿಳ್ಕೊಳ್ಳೋಣ. 4ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಹೇಳಿದಾನೆ. ಯಾವ್ದು ಆ ಶ್ಲೋಕ ಅಂತಂದ್ರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತದೈವ ಭಜಾಮ್ಯಹಂ ಅಂತ ಒಂದು ಶ್ಲೋಕ ಇದೆಯಲ್ಲ ಅದು. ಅಂದ್ರೆ ಅಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾರು ನನಗೆ ಯಾವ ರೀತಿ ಶರಣಾಗತಿ ಆಗಿರ್ತಾರೋ ಹಾಗೆ ನಾನು ಕೂಡ ಅವರಿಗೆ ಅನುಗ್ರಹವನ್ನ ಮಾಡ್ತೀನಿ. ಎಲ್ಲರೂ ಕೂಡ ಎಲ್ಲ ರೀತಿಗಳಲ್ಲೂ ಕೂಡ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ. ಈಗ ನಾವು ಯಾವುದೋ ಅನ್ಯ ದೇವತೆಯನ್ನ ಪೂಜಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾವು ಭಗವಂತನನ್ನ ಅಲ್ಲ ಬೇರೆಯವ್ರನ್ನ ಪೂಜಿಸ್ತಾ ಇರೋದು ಅಂತಲ್ಲ. ನೀವು ಯಾವುದೇ ರೂಪದಲ್ಲಿ ಪೂಜಿಸಿದ್ರು ಕೂಡ ಅದೆಲ್ಲ ಹೋಗಿ ಸಲ್ಲೋದು ಕೃಷ್ಣನಿಗೇನೆ. ಆದ್ರೆ ನಾವು ಯಾವ ಮಟ್ಟದಲ್ಲಿ ಅದನ್ನ ಮಾಡ್ತೀವೋ ಆ ಮಟ್ಟದಲ್ಲಿ ಭಗವಂತ ನಮಗ್ ಕೊಡ್ತಾನೆ. ಈಗ ನಾವು ಭಗವಂತನ ಮುಂದೆ ಹೋಗ್ಬಿಟ್ಟು ಅವ್ರಿಗೆ ಮಾತ್ರ ನೀನು ಅಷ್ಟು ಕೊಟ್ಬಿಟ್ಟಿದೀಯಾ, ಅಷ್ಟೆಲ್ಲ ಇದೆ ಅವ್ರ ಹತ್ರ, ಅದನ್ನ ಅವ್ರಿಗೆ ಕೊಟ್ಟಿದ್ಯಾ, ನನಗೆ ಮಾತ್ರ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಕೇಳೋರು ಇರ್ತಾರೆ. ಆದ್ರೆ ನೀನ್ ಎಷ್ಟರ ಮಟ್ಟಿಗೆ ಭಗವಂತನಿಗೆ ಸರೆಂಡರ್ ಆಗಿದ್ಯಾ, ಅಷ್ಟರ ಮಟ್ಟಿಗೆ ಅವರು ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಅವನಿಗೇನೋ ಒಂದು ಸೇವೆಯನ್ನ, ಅದಕ್ಕೆ ಭಗವಂತ ಅವ್ರಿಗೆ ಅಷ್ಟು ಕೊಟ್ಟಿದ್ದಾನೆ. ನೀನ್ ಎಷ್ಟು ಮಾಡ್ತಾ ಇದೆಯೋ ಅಷ್ಟು ನಿನಗೆ ಕೊಟ್ಟಿದ್ದಾನೆ. ಆದ್ರೆ ನಾವು ಮಾಡೋದು ಒಂದಾದ್ರೆ ಕೇಳೋದು 10ರಷ್ಟು. ಇದು ನಮ್ಮ ಬುದ್ಧಿ. ಆದ್ರೆ ಭಗವಂತ ನೀನು 10ರಷ್ಟು ಮಾಡ್ತೀಯ, ನಾನು 10ರಷ್ಟು ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ಅದಕ್ಕಿಂತ ಹೆಚ್ಚಾಗೂ ಕೊಡ್ತಾನೆ. ಯಾವಾಗ ನಮ್ಮನ್ನ ನಾವು ಎಷ್ಟು ಅವನಿಗೆ ಸಮರ್ಪಣೆ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ಅವನು ನಮ್ಮ ಮೇಲೆ ಕೇರ್ ತೋರಿಸೋದು ಜಾಸ್ತಿ ಆಗುತ್ತೆ. ಈಗ ಭಗವಂತನ ಪ್ರೀತಿ ನಮಗೆ ಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ.
ಆಯ್ತಾ? ನಾವೇನು ಮಾಡೋ ಹಾಗಿಲ್ಲ. ಭಗವಂತನನ್ನ ಪ್ರೀತಿಸ್ಬೇಕು. ಅವನಿಗೆ ಪ್ರೀತಿಯಿಂದ ಸೇವೆ ಮಾಡ್ಬೇಕು ಅಷ್ಟೇನೆ. ಈಗ ಮಗುನ ಯಾರು ಹೀಗ್ ಪ್ರೀತಿಸಿ, ಹಾಗ್ ಪ್ರೀತಿಸಿ ಅದೆಲ್ಲ ಏನೂ ಹೇಳೋದಿಲ್ಲ. ಮಗು ಅಂತಂದ್ರೆ ಮಗು. ಅದನ್ನ ನೋಡಿದ ತಕ್ಷಣ ನಮ್ಗೆ ಆಸೆ ಆಗುತ್ತೆ. ಅದನ್ನ ನಾವು ಮನಸ್ಸಿನಿಂದ ತಂತಾನಾಗೆ ಪ್ರೀತಿಸೋಕ್ ಶುರು ಮಾಡ್ತೀವಿ. ತಂತಾನಾಗೆ ನಮಗೆ ಅದಕ್ಕೆ ಏನೋ ಒಂದು ಮಾಡಬೇಕು, ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅನ್ಸುತ್ತೆ, ಅದಕ್ಕೆ ರೆಡಿ ಮಾಡಿಸ್ಬೇಕು ಅನ್ಸುತ್ತೆ, ಅದನ್ನ ಹಾಡಿಸ್ಬೇಕು ಅನ್ಸುತ್ತೆ, ಅದಕ್ಕೆ ತಿನ್ನಿಸ್ಬೇಕು ಅನ್ಸುತ್ತೆ. ಅನ್ಸುತ್ತೋ ಇಲ್ವೋ? ಅದೇ ರೀತಿ ಭಗವಂತನ ಬಗ್ಗೆನೂ ಕೂಡ ನಮಗೆ ತಂತಾನಾಗೆ ಆ ಪ್ರೀತಿ ಅನ್ನೋದು ಬರಬೇಕು. ಅವನಿಗೆ ನಾನಿದೆಲ್ಲ ಸೇವೆ ಮಾಡಬೇಕು ಅಂತ ಬರಬೇಕೇ ಹೊರತು ಅದನ್ನು ಬೇರೆ ಯಾರೋ ಹೇಳ್ಕೊಟ್ಟು ಮಾಡೋಕ್ಕಾಗಲ್ಲ. ಆಯ್ತಾ? ಆದರೆ ನಮ್ಮ ಹೃದಯ ಪರಿಶುದ್ಧವಾಗಬೇಕಲ್ಲ. ನಮ್ಮಲ್ಲಿ ಬರೀ ಐಹಿಕ ಆಲೋಚನೆಗಳೇ ತುಂಬಿಕೊಂಡಿರುತ್ತೆ. ಬೇರೆಯವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳೇ ಇರುತ್ತೆ. ಅದೆಲ್ಲ ಹೋಗೋದಕ್ಕೋಸ್ಕರ ಧರ್ಮಗ್ರಂಥಗಳನ್ನು ಓದಬೇಕು, ಭಗವಂತನ ಬಗ್ಗೆ ಕೇಳಬೇಕು. ಕೇಳ್ತಾ ಕೇಳ್ತಾ ನಮ್ಮ ಹೃದಯ ಪರಿಶುದ್ಧವಾಗ್ತಾ ಹೋಗುತ್ತೆ. ಆಗ ನಮಗೆ ಸರೆಂಡರ್ನೆಸ್ ಅನ್ನೋದು ತಂತಾನಾಗೆ ಬರುತ್ತೆ. ಆಮೇಲೆ ನಾವು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿ ಆಗ್ತೀವೋ ಅಷ್ಟರ ಮಟ್ಟಿಗೆ ಅವನಿಗೆ ನಮಗೆ ಅನುಗ್ರಹವನ್ನು ತೋರಿಸ್ತಾ ಬರ್ತಾನೆ. ಇಲ್ಲಿ ಅದೇ ವಿಷಯವನ್ನೇನೆ ಹೇಳಿರೋದು. ಯೇ ಯಥಾ ಮಾಂ ಪ್ರಪದ್ಯಂತೆ, ಅವ್ರು ಹೇಗೆ ನನಗೆ ನನ್ನ ಹತ್ರ ನಡ್ಕೊಳ್ತಾರೋ ಅದೇ ರೀತಿ ನಾನು ಕೂಡ ಅವರಿಗೆ ಅನುಗ್ರಹ ಮಾಡ್ತೀವಿ. ನಾವು ಎಷ್ಟರ ಮಟ್ಟಿಗೆ ಅವನನ್ನು ಭಜಿಸ್ತೀವೋ, ಭಜಿಸೋದು ಅಂತಂದ್ರೇನು, ಸದಾ ಅವನದೇ ವಿಷಯ ನಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಅವನನ್ನು ಬಿಟ್ಟು ಬೇರೆ ಎಷ್ಟು ಸಮಯವನ್ನು ನಾವು ಬೇರೆ ವಿಚಾರಗಳಲ್ಲಿ ಕಳಿತೀವೋ ಆಗ ಅವನು ಕೂಡ ನಮ್ಮನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ಇರ್ತಾನೆ. ನಾವು ಎಲ್ಲಿವರೆಗೂ ಅವನನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತೀವೋ ಭಗವಂತ ನಮ್ಮ ಜೊತೆಯಲ್ಲೇ ಇರ್ತಾನೆ. ಇಷ್ಟೇ ಇರೋದು ಟ್ರಿಕ್ಕು. ಏನು ಅಂತಂದರೆ, ನಮಗೇನಾದರೂ ಸದಾ ಭಗವಂತ ನನ್ನ ಜೊತೆನೇ ಇರಬೇಕು ಅಂತಂದರೆ ನೀನು ಸದಾ ಅವನನ್ನು ನಿನ್ನ ಮೈಂಡಲ್ಲೇ ಇಟ್ಕೊಂಡಿರು, ಸದಾ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರು, ಅವನಿಗೋಸ್ಕರನೇ ಎಲ್ಲ ಮಾಡ್ತಾ ಇರು. ಆಗ ಸದಾ ನಿನ್ನ ಜೊತೆನೇ ಇರ್ತಾನೆ ಭಗವಂತ. ಅಷ್ಟೇ. ಇದೊಂದನ್ನು ಮಾಡ್ಬೇಕು ನಾವು. ಆದರೆ ನಾವೇನು ಮಾಡ್ತೀವಿ, ಸದಾ ಐಹಿಕದ ಕಲ್ಪನೆಗಳಲ್ಲೇ ಮುಳುಗಿರ್ತೀವಿ, ಆ ಕೆಲಸಗಳಲ್ಲೇ ಮುಳುಗಿರ್ತೀವಿ. ನಮ್ಮ ಶರೀರ ಕೆಲಸ ಮಾಡ್ತಾ ಇರುತ್ತಲ್ಲ, ಅಷ್ಟೇ ಅಲ್ಲ ನಮ್ಮ ಮೈಂಡನ್ನು ಕೂಡ ಅದರಲ್ಲೇ ಇಟ್ಟಿರ್ತೀವಿ. ಭಗವಂತ ಯಾವಾಗ ಬೆಳಗ್ಗೆ ಒಂದಷ್ಟೊತ್ತು, ಸಾಯಂಕಾಲ ಆದರೆ ಕೆಲವ್ರಿಗೆ ಸಾಯಂಕಾಲನೂ ಇಲ್ಲ, ಬರೀ ಬೆಳಗ್ಗೆ ಒಂದು ಟೈಮ್ ಮಾತ್ರ, ಅಷ್ಟು ಮಾತ್ರ ನೆನಪಿಗೆ ಬಂದರೆ ಭಗವಂತನು ಅಷ್ಟೊತ್ತು ಮಾತ್ರ ನಮ್ಮ ಜೊತೆ ಇರ್ತಾನೆ. ಇದು ಸರಿಯಾಗೇ ಇದೆ ಅಲ್ವಾ ನ್ಯಾಯ? ಏನು, ನಾವೆಷ್ಟು ಅವನಿಗೆ ಟೈಮ್ ಕೊಡ್ತೀವೋ ಅವನು ಅಷ್ಟೇ ಟೈಮ್ ನಮಗೆ ಕೊಡ್ತಾನೆ. ಆದರೆ ನಾವು 1 ನಿಮಿಷ ಕೊಟ್ಬಿಟ್ಟು 10 ನಿಮಿಷದ ನೀನು ನನ್ನ ಜೊತೆ ಇರು ಅಂದರೆ ಹೆಂಗಾಗತ್ತೆ? ನೀನು ಅಷ್ಟೊತ್ತು ನನ್ನನ್ನು ನೆನೆಸ್ಕೊ, ನಾನು ನಿನ್ನ ಜೊತೆ ಇರ್ತೀನಿ. ಅವನು ಕಾಯ್ತಾ ಇರ್ತಾನೆ, ನಮ್ಮ ಒಳಗಡೆನೇ ಇದ್ದು ಕಾಯ್ತಾ ಇರ್ತಾನೆ. ಯಾವಾಗವರೆಗೂ ನಾನು ಇವನ ಜೊತೆ ಇರಬೇಕು, ಅವನಿಗೆ ಇಷ್ಟ ಸದಾ ನನ್ನ ಜೊತೆಯಲ್ಲಿರೋದಕ್ಕೆ. ಆದರೆ ನಾನೇ ಅವನ ಕಡೆ ಮುಖ ಮಾಡದೆ ನಾನು ಐಹಿಕದ ಕಡೆಗೆ ಮುಖ ಮಾಡಿ ಇಟ್ಕೊಂಡಿದ್ದೀನಲ್ಲ. ಸೊ ಯಾರ್ದು ತಪ್ಪೀಗ? ನಮ್ಮದೇ ಅಲ್ವಾ? ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.